ನಮಸ್ತೆ ವೀಕ್ಷಕರೇ, ನಾನು ಅಪರ್ಣ. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇಂಡಿಯನ್ ಪೀನಲ್ ಕೋಡ್ ಇದರದ್ದು ಓವರ್ ವ್ಯೂ, ಅದರದೊಂದು ಪಕ್ಷಿ ನೋಟ ನಾನು ಒಂದು ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಅದರಲ್ಲಿ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಸೆಕ್ಷನ್ಸ್, ಯಾವ್ದಾವ್ದು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಒಂದು ಬ್ರೀಫ್ ಆಗಿ ಹೇಳಿದ್ದೇನೆ. ಮತ್ತೆ ಹೇಗೆ ಚಾಪ್ಟರ್ಸ್ ಅನ್ನ ಡಿವೈಡ್ ಮಾಡಿದ್ದಾರೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ಜುಡಿಷಿಯಲ್ ಎಕ್ಸಾಮ್ ಪ್ರಿಲಿಮ್ಸ್ಗೆ ಯಾವ್ದು ಬಹುಮುಖ್ಯವಾದ ಒಫೆನ್ಸಸ್, ಯಾವ್ದು ಟಾಪಿಕ್ಸ್, ಯಾವ್ದು ಡೆಫಿನೇಷನ್ ನಮ್ಗೆ ಗೊತ್ತಿರಬೇಕು, ಸೊ ಅದನ್ನೆಲ್ಲ ನಾವು ಈ ಒಂದು ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ನಾನು ಹೇಳೋದೇನಂದ್ರೆ, ನೋಡಿ ಆಲ್ರೆಡಿ 511 ಸೆಕ್ಷನ್ಸ್ ಇದೆ. ಸೊ ನಾವು ಅಷ್ಟು ಸೆಕ್ಷನ್ ಗಳನ್ನ ಓದ್ಲಿಕ್ಕೆ ಆಗೋದಿಲ್ಲ. ಹಾಗಂತ ತುಂಬಾ ಕಮ್ಮಿ ಸೆಕ್ಷನ್ ಗಳು ಓದ್ಕೊಂಡು ಹೋದ್ರು ತುಂಬಾ ಲಿಮಿಟ್ ಆಗಿ ನಾನು ಇದಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಸೊ ಆದಷ್ಟು ಯಾವ್ದು ಇಂಪಾರ್ಟೆಂಟ್ ಅಂತ ನನ್ನ ಗಮನಕ್ಕೆ ಬಂದಿದ್ದೇನೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಅದನ್ನ ಓದಿದ್ರೆ ಒಂದು 70-80% ಸಿಲೆಬಸ್ ಅನ್ನ ನೀವು ಕವರ್ ಮಾಡ್ಬೋದು. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ, ಈ ಹಿಂದೆ ನಾನು ಏನು ವಿಡಿಯೋ ಮಾಡಿದ್ದೆ ಅದರಲ್ಲಿ ಈ ತರ ಕ್ಲಾಸಿಫಿಕೇಶನ್ ತೋರಿಸ್ಕೊಟ್ಟಿದ್ದೇನೆ, ಹೇಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಅಂತ ಯೆಲ್ಲೋ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದೇನಲ್ಲ. ಸೊ ಆ ಸೆಕ್ಷನ್ಗಳು, ಆ ಚಾಪ್ಟರ್ ಗಳು ಇಂಪಾರ್ಟೆಂಟ್. ಸೊ ನಾನು ಇವತ್ತು ಈ ಚಾಪ್ಟರ್ ಗಳಲ್ಲಿ ಬರುವಂತಹ ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಸೆಕ್ಷನ್ಗಳು ಅದನ್ನ ನಾನು ತಿಳಿಸ್ಕೊಡ್ತೇನೆ. ಓಕೆ, ನೋಡಿ ಈ ವಿಡಿಯೋದು ರೆಫರೆನ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದೇನೆ. ಅದನ್ನ ರೆಫರ್ ಮಾಡಿ, ನಿಮ್ಗೆ ಜೊತೆಯಾಗಿ ಯಾವಾಗ ಹೆಲ್ಪ್ ಆಗತ್ತೆ. ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇ ಚಾಪ್ಟರ್ ಯಾವುದು, ಮೊದಲನೇ ಡಿವಿಷನ್ ಇಂಟ್ರಡಕ್ಷನ್ ಆಫ್ ದಿ ಕೋಡ್ ಚಾಪ್ಟರ್ 1. ಅದರಲ್ಲಿ ಅಂತ ತುಂಬಾ ಏನು ಇಂಪಾರ್ಟೆಂಟ್ ಅಲ್ಲ. ಹೇಗೆ ಅಪ್ಲಿಕೇಶನ್ ಆಗತ್ತೆ, ಎಕ್ಸ್ಟೆಂಟ್ ಏನು, ಟೆರಿಟೋರಿಯಲ್ ಆಪರೇಷನ್ ಆಫ್ ದಿ ಕೋಡ್, ಇಂಡಿಯನ್ ಪಿನಲ್ ಕೋಡ್ ಎಲ್ಲೆಲ್ಲ ಅಪ್ಲೈ ಆಗತ್ತೆ ಅದೆಲ್ಲ ತಿಳಿಸ್ಕೊಡ್ತಾರೆ. ನಾವು ಮುಖ್ಯವಾಗಿ ನೋಡುವಂತದ್ದು ಚಾಪ್ಟರ್ 2. ಓಕೆ, ಇದು ಸೀರಿಯಲ್ ನಂಬರ್ 1 ಅಂತ ಹಾಕ್ತೇನೆ. ಚಾಪ್ಟರ್ 2 ಯಾವ ಚಾಪ್ಟರ್ ಅದು, ಡೆಫಿನೇಷನ್ ಏನ್ ಅಂತ ಉಂಟು, ಡೆಫಿನೇಷನ್ ಆಫ್ ಟರ್ಮ್ಸ್ ಅಂತ. ಸೊ ಅದೆಲ್ಲದು ಇಂಪಾರ್ಟೆಂಟ್ ಆಗತ್ತೆ. ಸೊ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಅಂತ ನಾನು ಇಲ್ಲಿ ಬರಿತಾ ಹೋಗ್ತೇನೆ. ಅದು ಸೆಕ್ಷನ್ ಕೂಡ ಅಲ್ಲೇ ನಾನು ಬರಿತಾ ಹೋಗ್ತೇನೆ. ನೋಡಿ, ನೀವು ಕೂಡ ಅದನ್ನ ಹಾಗೆ ನೋಟ್ ಮಾಡ್ಕೊಳ್ತಾ ಹೋಗಿ. ಮೊದಲನೇದಾಗಿ ಪಬ್ಲಿಕ್ ಸರ್ವೆಂಟ್ ಅಲ್ಲಿ ತುಂಬಾ ಒಂದು ಲಿಸ್ಟ್ ಇದೆ. ಸೊ ಅದು ಇಂಪಾರ್ಟೆಂಟ್. ಪಬ್ಲಿಕ್ ಸರ್ವೆಂಟ್ ಸೆಕ್ಷನ್ 21. ನಂತರ ಮೂವೇಬಲ್ ಪ್ರಾಪರ್ಟಿ, ಸೆಕ್ಷನ್ 22. ಒಫೆನ್ಸಸ್ ರಿಲೇಟಿಂಗ್ ಟು ಪ್ರಾಪರ್ಟಿ, ಅದಕ್ಕೋಸ್ಕರ ಈ ಮೂವೇಬಲ್ ಪ್ರಾಪರ್ಟಿ ಡೆಫಿನೇಷನ್ ಗೊತ್ತಿರಬೇಕು. ಹಾಗೆ ರಾಂಗ್ಫುಲ್ ಗೇನ್ ಅಂಡ್ ರಾಂಗ್ಫುಲ್ ಲಾಸ್. ಇದು ಯಾವ ಸೆಕ್ಷನ್ ಹೇಳಿದ್ದಾರೆ, ಸೆಕ್ಷನ್ 23 ಅಲ್ಲಿ ಹೇಳಿದ್ದಾರೆ. ಸೆಕ್ಷನ್ 23 ಅಲ್ಲಿ ನೆಕ್ಸ್ಟ್ ಕೆಲವೊಂದು ಟರ್ಮ್ಸ್ ಇವೆ, ಅದು ನಮ್ಮ ಮೆನ್ಸ್ ರಿಯಾ ಏನು ಅಂತ ತಿಳಿಸ್ಕೊಡುವಂತಹ ಟರ್ಮ್ಸ್. ಅದು ಯಾವುದು ಅಂತ ನೋಡೋಣ. ನೋಡಿ, ಇದ್ರಲ್ಲಿ ನಾನು ಬರಿತಾ ಹೋಗ್ತೇನೆ ಬ್ಲೂ ಕಲರ್ ಅಲ್ಲಿ. ಅದೆಲ್ಲದು ಮೆನ್ಸ್ ರಿಯಾಗೆ ಸಂಬಂಧಪಟ್ಟದ್ದು. ಸೊ ಡಿಸ್ಆನೆಸ್ಟ್ಲಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ ನಿಮ್ಗೆ. ಡಿಸ್ಆನೆಸ್ಟ್ಲಿ ಸೆಕ್ಷನ್ 24. ಫ್ರಾಡ್ಯುಲೆಂಟ್ಲಿ ಸೆಕ್ಷನ್ 25. ರೀಸನ್ ಟು ಬಿಲೀವ್ ಸೆಕ್ಷನ್ 26. ವಾಲಂಟರಿಲಿ ಸೆಕ್ಷನ್ 39. ಮತ್ತೆ ಗುಡ್ ಫೇತ್ ಅದು ಸೆಕ್ಷನ್ 52 ಅಲ್ಲಿ ಹೇಳ್ತಾರೆ. ಹಾಗೆ ಇನ್ನು ಕೆಲವೊಂದು ವರ್ಡ್ಸ್ ಇದೆ, ಟರ್ಮ್ಸ್. ಅದ್ಯಾವುದು, ಇಲ್ಲೀಗಲ್. ಇದು ಇಂಪಾರ್ಟೆಂಟ್ ಟರ್ಮ್. ಇಲ್ಲೀಗಲ್ ಅಂದ್ರೆ ಏನು ಅಂತ ಹೇಳ್ತಾರೆ, ಅದು ಸೆಕ್ಷನ್ 43. ಮತ್ತೆ ಇಂಜುರಿ ಅದು ಸೆಕ್ಷನ್ 44. ಓಕೆ, ಇದ್ರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಉಂಟು. ಅದು ಯಾವುದು ಅಂದ್ರೆ, ನೋಡಿ, ಕಾಮನ್ ಇಂಟೆನ್ಷನ್ ಮತ್ತೆ ಕಾಮನ್ ಆಬ್ಜೆಕ್ಟ್. ಕಾಮನ್ ಇಂಟೆನ್ಷನ್
ಅದು ಡಿಫೈನ್ ಮಾಡಿದ್ದಾರೆ ಯಾವ್ದ್ರಲ್ಲಿ, ಸೆಕ್ಷನ್ 34 ಅಲ್ಲಿ. ತುಂಬಾನೇ ಇಂಪಾರ್ಟೆಂಟ್ ಇದು ಕಾಮನ್ ಇಂಟೆನ್ಷನ್. ಅದ್ರ ಜೊತೆಗೆ ನೀವು ಕಾಮನ್ ಆಬ್ಜೆಕ್ಟ್ ಅಂತ ಓದ್ಕೊಂಡ್ರೆ ಅದ್ರ ಡಿಫ್ರೆನ್ಸ್ ಏನು ಅಂತ, ಅದು ನಮ್ಮ ಈ ಸೆಕೆಂಡ್ ಚಾಪ್ಟರ್ ಅಲ್ಲಿ ಇಲ್ಲ, ಸೆಕ್ಷನ್ 149 ಅಲ್ಲಿ ಇದೆ. ಸೊ ಇದೆರಡು ಕೂಡ ರಿಲೇಟೆಡ್, ಕಾಮನ್ ಇಂಟೆನ್ಷನ್, ಕಾಮನ್ ಆಬ್ಜೆಕ್ಟ್, ಅದರದ್ದು ಡಿಫ್ರೆನ್ಸ್ ಏನು ಅದು ಗೊತ್ತಿರಬೇಕು. ಓಕೆ, ಸೊ ಎಲ್ಲ ಡೆಫಿನೇಷನ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಸೆಕ್ಷನ್ 34 ಕಾಮನ್ ಇಂಟೆನ್ಷನ್ ಏನು ಅಂತ ಖಂಡಿತವಾಗ್ಲು ಯಾವ್ದಾದ್ರು ಒಂದು ಕ್ವಶನ್ ಬಂದೇ ಬರುತ್ತೆ. ಹಾಗೆ ಇದು ಈ ಸೆಕೆಂಡ್ ಚಾಪ್ಟರ್ ಅಲ್ಲಿ ನಾವು ನೋಡಿದ್ವಿ ಯಾವುದು ಅಂತ. ಇನ್ನು ಇದು ಆಕ್ಚುಲಿ ಚಾಪ್ಟರ್ ನಂಬರ್ 2 ಅಲ್ಲಿ, ಸೀರಿಯಲ್ ನಂಬರ್ 1 ಅಂತ ಇದ್ರು, ಚಾಪ್ಟರ್ ನಂಬರ್. ಓಕೆ, ಇನ್ನು ನೆಕ್ಸ್ಟ್ ಸೆಕೆಂಡ್ ಯಾವುದು ಅಂತ ನೋಡೋಣ. ಪನಿಷ್ಮೆಂಟ್ ಅಂತ ಹೇಳಿದ್ದೇನೆ. ಪನಿಷ್ಮೆಂಟ್ ಯಾವುದು, ಚಾಪ್ಟರ್ 3 ಅಲ್ಲಿ ಕಾಣ್ಬೋದು. ಸೊ ಇದ್ರಲ್ಲಿ ನೀವು ಏನೇನು ಓದ್ತೀರಿ ಚಾಪ್ಟರ್ 3 ಅಲ್ಲಿ, ಆಕ್ಚುಲಿ ಕೈಂಡ್ಸ್ ಆಫ್ ಪನಿಷ್ಮೆಂಟ್ ಅದು ಕೊಟ್ಟಿದ್ದಾರೆ. ಸೆಕ್ಷನ್ ಇದು ಗೊತ್ತಿರಬೇಕು, ಕೈಂಡ್ಸ್ ಆಫ್ ಪನಿಷ್ಮೆಂಟ್ ಸೆಕ್ಷನ್ 51 ಅಂದ್ರೆ ಡೆತ್ ಸೆಂಟೆನ್ಸ್, ಲೈಫ್ ಇಂಪ್ರಿಸನ್ಮೆಂಟ್, ಸಿಂಪಲ್ ಇಂಪ್ರಿಸನ್ಮೆಂಟ್, ರಿಗರಸ್ ಇಂಪ್ರಿಸನ್ಮೆಂಟ್, ಫೈನ್, ಆ ತರದೆಲ್ಲ ಏನೊಂದು ಕೈಂಡ್ಸ್ ಉಂಟು, ಅದು ಸೆಕ್ಷನ್ 51 ಕೊಟ್ಟಿದ್ದಾರೆ, ಅದು ಗೊತ್ತಿರಬೇಕು. ಮತ್ತೆ ಕೆಲವೊಂದು ಥಿಯರೀಸ್ ಇದೆ, ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗತ್ತೆ, ಈ ನಿಮ್ಮ ಬೇರೆ ಆಗ್ತಾ ಸಿಗ್ಲಿಕ್ಕಿಲ್ಲ. ಥಿಯರೀಸ್ ಆಫ್ ಪನಿಷ್ಮೆಂಟ್, ರೆಟ್ರಿಬ್ಯೂಟಿವ್ ಪನಿಷ್ಮೆಂಟ್, ಆ ತರ ಎಲ್ಲ ಪನಿಷ್ಮೆಂಟ್ ಉಂಟು, ರಿಫಾರ್ಮೇಟಿವ್ ಪನಿಷ್ಮೆಂಟ್, ಅದೆಲ್ಲದು ಥಿಯರೀಸ್ ಆಫ್ ಪನಿಷ್ಮೆಂಟ್ ಒಂದು 4-5 ಇದೆ, ಅದನ್ನು ಕೂಡ ಓದ್ಕೊಳ್ಳಿ. ಮತ್ತೆ ಕೆಲವೊಂದು ಎಲ್ಲದದ್ದು ಮೀನಿಂಗ್ಸ್ ಇದೆ, ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಏನು, ಫೈನ್ ಹೇಗಿರ್ಬೇಕು, ಇಂಪ್ರಿಸನ್ಮೆಂಟ್ ರಿಗರಸ್ ಇರ್ಬೇಕಾ, ಸಿಂಪಲ್ ಇರ್ಬೇಕಾ, ಅದು ಕೂಡ ಹೇಳ್ತಾರೆ. ಮತ್ತೆ ಅದ್ರ ಜೊತೆ ಸಾಲಿಟರಿ ಕನ್ಫೈನ್ಮೆಂಟ್, ಅದು ತುಂಬಾ ಇಂಪಾರ್ಟೆಂಟ್, ಸಾಲಿಟರಿ ಕನ್ಫೈನ್ಮೆಂಟ್ ಅದು ಸೆಕ್ಷನ್ 73 ಅಂಡ್ ಸೆಕ್ಷನ್ 74 ಅಲ್ಲಿ ಹೇಳ್ತಾರೆ. ಎಷ್ಟು ದಿನದ ಮಟ್ಟಿಗೆ ಸಾಲಿಟರಿ ಕನ್ಫೈನ್ಮೆಂಟ್ ಕೊಡ್ಬೇಕು, ಎಷ್ಟು ದಿನಕ್ಕೆ ಮೀರಬಾರ್ದು, ಮೀರಿದ್ರೆ ಏನಾಗತ್ತೆ, ಅದ್ರದ್ದು ಎಫೆಕ್ಟ್ ಏನು, ಅದೆಲ್ಲನೆಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಸಾಲಿಟರಿ ಕನ್ಫೈನ್ಮೆಂಟ್ ಮತ್ತೆ ಲೈಫ್ ಇಂಪ್ರಿಸನ್ಮೆಂಟ್ ಕೂಡ, ಅದ್ರದ್ದು ಅವಧಿ ಎಷ್ಟು, 14 ವರ್ಷನ 20 ವರ್ಷನ, ಹಾಗಂತೆಲ್ಲ ಕೆಲವೊಂದು ಬೇರೆ ಬೇರೆ ಪಾಸಿಬಿಲಿಟೀಸ್ ಇದೆ, ಅದನ್ನ ಕೂಡ ನೀವು ತಿಳ್ಕೊಳ್ಬೇಕು. ಇನ್ನು ಥರ್ಡ್ ಇದಕ್ಕೆ ಹೋಗೋಣ. ಥರ್ಡ್ ಸೀರಿಯಲ್ ನಂಬರ್, ಥರ್ಡ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ನೋಡಿ. ನಾನು ಆಲ್ರೆಡಿ ಹೇಳ್ದಾಗೆ ಜನರಲ್ ಎಕ್ಸೆಪ್ಷನ್ಸ್ ಒಂದು ಚಾಪ್ಟರ್ ಇದೆ, ಜನರಲ್ ಎಕ್ಸೆಪ್ಷನ್ಸ್, ಅದು ಚಾಪ್ಟರ್ ನಂಬರ್ 4 ಅಲ್ಲಿ ಜನರಲ್ ಎಕ್ಸೆಪ್ಷನ್ಸ್. ಇದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ನೀವು ಹೇಳ್ತೀರಾ ಅಂತ ಹೇಳಿದ್ರೆ, ಎಂಟೈರ್ ಚಾಪ್ಟರ್ ಇಸ್ ಇಂಪಾರ್ಟೆಂಟ್, ಎಂಟೈರ್ ಚಾಪ್ಟರ್ ಅದ್ರಲ್ಲಿ ಏನೇನ್ ಬರುತ್ತೆ ಅದೆಲ್ಲದು. ಯಾಕಂದ್ರೆ IPC ಅಲ್ಲಿ ಸೆಕ್ಷನ್ 6 ಹೇಳಿದೆ, ಈ ಒಂದು ಚಾಪ್ಟರ್ ಏನಿದೆ ಅದು ಇಟ್ ಇಸ್ ಸುಪ್ರೀಂ ಓವರ್ ಆಲ್ ಅದರ್ ಚಾಪ್ಟರ್ಸ್ ಇನ್ ದಿ ಕೋಡ್. ಮೊದಲು ನಾವು ಎಕ್ಸೆಪ್ಷನ್ಸ್ ನೋಡ್ಬೇಕು, ಅದನ್ನ ಬಿಟ್ಟು ಆಮೇಲೆ ಅಫೆನ್ಸ್ ನೋಡ್ಬೇಕು ಅಂತ ಸೆಕ್ಷನ್ 6 ಹೇಳತ್ತೆ. ಓಕೆ, ಸೆಕ್ಷನ್ 6 ಆಫ್ ದಿ IPC. ಸೊ ಎಂಟೈರ್ ಚಾಪ್ಟರ್ ನೀವು ಖಂಡಿತವಾಗ್ಲೂ ಓದ್ಲೇಬೇಕು. ಆದ್ರೂ ಕೆಲವೊಂದನ್ನ ಹೇಳ್ತೇನೆ, ನೆಸೆಸಿಟಿ, ಆಕ್ಸಿಡೆಂಟ್, ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್, ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಸಂಬಂಧಪಟ್ಟಾಗ ಸುಮಾರು ಸೆಕ್ಷನ್ಗಳಿವೆ. ಸೊ ನಾನು ಅದನ್ನು ಪರ್ಟಿಕ್ಯುಲರ್ ಇದೆ ಅಂತ ಪಾಯಿಂಟ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ನಿಮ್ಗೆ ಇದೆಲ್ಲ ಏನೇನು ಎಕ್ಸೆಪ್ಷನ್ಸ್ ಏನು, ಯಾವ್ಯಾವ ಎಕ್ಸೆಪ್ಷನ್ಸ್ ಇದೆ ಅದೆಲ್ಲದು ಡಿಟೇಲ್ ಆಗಿ ಗೊತ್ತಿರಬೇಕು. ಓಕೆ, ಹಾಗೆ ನೆಸೆಸಿಟಿ ಆದ ನಂತರ ಇಂಟಾಕ್ಸಿಕೇಶನ್, ಚೈಲ್ಡ್ಹುಡ್, ಇದೆಲ್ಲದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೆಕ್ಷನ್ಸ್ ಹೇಳೋದಾದ್ರೆ ನಾನು ಎಂಟೈರ್ ಸೆಕ್ಷನ್ 76 ಟು ಸೆಕ್ಷನ್ 106 ಓದ್ಬೇಕಂತ ಹೇಳ್ತೇನೆ. ನನಗೆ ಇದನ್ನ ಡಿವೈಡ್ ಮಾಡ್ಲಿಕ್ಕೆ ಅಷ್ಟು ಕರೆಕ್ಟ್ ಅಂತ ಅನ್ಸೋದಿಲ್ಲ, ಯಾಕಂದ್ರೆ ಎಲ್ಲದೂ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈ ಎಲ್ಲ ಒಂದು ಯಾವ್ದಾದ್ರು ಟಾಪಿಕ್ಸ್ ಇದೆ ಅದರಲ್ಲಿ ಬಹುಮುಖ್ಯವಾದ ಟಾಪಿಕ್ ಅಂದ್ರೆ ಚಾಪ್ಟರ್ ನಂಬರ್ 4 ರಿಲೇಟಿಂಗ್ ಟು ಜನರಲ್ ಎಕ್ಸೆಪ್ಷನ್ಸ್, ಹ್ಯಾವಿಂಗ್ ಸೆಕ್ಷನ್ 76 ಟು ಸೆಕ್ಷನ್ 106. ಇನ್ನು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ, ಫೋರ್ತ್ ಟಾಪಿಕ್ಗೆ ಇನ್ಕೋಯಿಟ್ ಆಫೆನ್ಸಸ್ ಅಂತ ನಾನು ಹೇಳಿದ್ದೆ ಆಲ್ರೆಡಿ. ಓಕೆ, ಸೊ ಇನ್ಕೋಯಿಟ್ ಆಫೆನ್ಸಸ್ ಅಲ್ಲಿ ಫಸ್ಟ್ ಒನ್ ಯಾವ್ದು ಬರುತ್ತೆ, ಅಬೇಟ್ಮೆಂಟ್ ಚಾಪ್ಟರ್.
ಇದು ಚಾಪ್ಟರ್ ನಂಬರ್ 5. ಓಕೆ, ಸೊ ಎಂಟೈರ್ ಇದರಲ್ಲಿ ಅಬೇಟ್ಮೆಂಟ್ ಹೇಳುವಂಥದ್ದೇ ನೀವು ಓದ್ಕೊಳ್ಬೇಕು. ಅಬೇಟ್ಮೆಂಟ್ ಅಂದ್ರೆ ಏನು, ಅಬೇಟ್ಮೆಂಟ್ ಮತ್ತೆ ಬೆಟರ್, ಸೆಕ್ಷನ್ 107 108 ಹೇಳ್ತವೆ. ಇನ್ನು ನೆಕ್ಸ್ಟ್ ಚಾಪ್ಟರ್ ಯಾವುದು, ಕ್ರಿಮಿನಲ್ ಕಾನ್ಸ್ಪಿರಸಿ. ಅದು ಚಾಪ್ಟರ್ 5A. ಸೊ ಇದ್ರದ್ದು ಡೆಫಿನಿಷನ್ ಇದೆ, ಕ್ರಿಮಿನಲ್ ಕಾನ್ಸ್ಪಿರಸಿ. ಡಿಫೈನಿಂಗ್ ಸೆಕ್ಷನ್ ಯಾವುದು, ಸೆಕ್ಷನ್ 120A. 120B ಪನಿಷಿಂಗ್ ಸೆಕ್ಷನ್ ಆಗಿರುತ್ತೆ. ಸೊ IPC ಹೇಗಂದ್ರೆ ಒಂದು ಡಿಫೈನಿಂಗ್ ಸೆಕ್ಷನ್ ಆದ್ರೆ ಇನ್ನೊಂದು ಅಥವಾ ಉಳಿದಿದ್ದು ಪನಿಷಿಂಗ್ ಸೆಕ್ಷನ್ಸ್ ಆಗಿರುತ್ತೆ. ಸೊ ನಮ್ಗೆ ಮುಖ್ಯವಾಗಿ ಗೊತ್ತಾಗಿರ್ಬೇಕಾಗಿರುವಂತದ್ದು ಅದು ನಮ್ಮ ಪ್ರಿಲಿಮ್ಸ್ಗೆ ಡೆಫಿನಿಷನ್ ಸೆಕ್ಷನ್ ಖಂಡಿತವಾಗ್ಲೂ ಗೊತ್ತಿರ್ಬೇಕು, ಏನು ಡಿಫೈನ್ ಅಂತ. ಮೇನ್ಸ್ ಎಕ್ಸಾಮ್ಗೆ ಹೋಗ್ತಾ ಹೋಗ್ತಾ ಪನಿಷ್ಮೆಂಟ್ ಕೂಡ ಯಾವ್ದು ಇರಬಹುದು ಅದನ್ನ ತಿಳ್ಕೊಳ್ತಾ ಹೋಗ್ಬೇಕು. ಅಬೇಟ್ಮೆಂಟ್ ಆಯ್ತು, ಕ್ರಿಮಿನಲ್ ಕಾನ್ಸ್ಪಿರಸಿ ಆಯ್ತು, ಹಾಗೆ ಲಾಸ್ಟ್ ಚಾಪ್ಟರ್ ಇದೆ ಕ್ರಿಮಿನಲ್ ಅಟೆಂಪ್ಟ್ ಅನ್ನುವಂಥದ್ದು. ಅದು ಚಾಪ್ಟರ್ 23. ಇಲ್ಲೂ ಕೂಡ ಕ್ರಿಮಿನಲ್ ಅಟೆಂಪ್ಟ್ ಒಂದೇ ಸೆಕ್ಷನ್ 511 ಲಾಸ್ಟ್ ಸೆಕ್ಷನ್ ಇದೆ IPCದು. ಅದು ಇಂಪಾರ್ಟೆಂಟ್, ಅದೇನಂತ ಗೊತ್ತಿರ್ಬೇಕು. ಓಕೆ, ಇದು 4th ಟಾಪಿಕ್ ಆಯ್ತು. ಇನ್ನು ನೆಕ್ಸ್ಟ್ ಟಾಪಿಕ್ ಯಾವುದು ಅಂದ್ರೆ 5th ಟಾಪಿಕ್. ತುಂಬಾ ಚಾಪ್ಟರ್ಸ್ ಬರುತ್ತೆ, ಆದ್ರೆ ನಾನು ಹೇಳುವಂತದ್ದು ಯಾವುದು ಅಂದ್ರೆ offenses against public tranquility. ಇದು ಯಾವ ಚಾಪ್ಟರ್, ಇದು ಚಾಪ್ಟರ್ ನಂಬರ್ 8. ಓಕೆ, ಸೊ ಇದರಲ್ಲಿ ಯಾವ ಒಂದು ಸೆಕ್ಷನ್ ಇಂಪಾರ್ಟೆಂಟ್ ಅಂತ ನೋಡಿದ್ರೆ ಅನ್ಲಾಫುಲ್ ಅಸೆಂಬ್ಲಿ. ಇದು ನಿಮ್ಗೆ ಏನಂತ ಗೊತ್ತಿರಬೇಕು, ಎಷ್ಟು ಜನ ಇರ್ತಾರೆ ಅನ್ಲಾಫುಲ್ ಅಸೆಂಬ್ಲಿ ಅಂದ್ರೆ ಹೇಳಿ ಸೆಕ್ಷನ್ 141 ಅಲ್ಲಿ ಹೇಳ್ತಾರೆ. ಅದ್ರ ಜೊತೆಗೆ ರಯಟಿಂಗ್ ಅಂದ್ರೆ ಏನು, ಅಫ್ರೇ ಅಂತ ಒಂದು ಶಬ್ದ ಇದೆ, ಅದೇನು ರಯಟಿಂಗ್ ಮತ್ತೆ ಅಫ್ರೇ ಅಂದ್ರೆ ಏನು ಅಂತ ನೋಡ್ಬೇಕು. ಸೆಕ್ಷನ್ 146 ಸೆಕ್ಷನ್ 149 ಸಾರಿ 159 ಆಗಿರುತ್ತೆ. ಓಕೆ, ಈ ಚಾಪ್ಟರ್ ಅಲ್ಲಿ ಕೇವಲ ನೀವು 3 ಇದು ಡೆಫಿನಿಷನ್ ಏನು ಅಂತ ತಿಳ್ಕೊಂಡ್ರೆ ಸಾಕು. ಹಾಗೆ ಇದ್ರ ಜೊತೆ ಕಾಮನ್ ಆಬ್ಜೆಕ್ಟ್, ಅನ್ಲಾಫುಲ್ ಅಸೆಂಬ್ಲಿ ಅಂದ್ರೆ ಸೆಕ್ಷನ್ 141 ಅಂದ್ರೆ ಸೆಕ್ಷನ್ 149 ಕಾಮನ್ ಆಬ್ಜೆಕ್ಟ್ ಇರುತ್ತೆ. ಸೊ ಅದನ್ನ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೇನೆ ಕಾಮನ್ ಇಂಟೆನ್ಷನ್ ಜೊತೆ. ಸೊ ಅದನ್ನ ಕೂಡ ಓದಿದ್ರೆ ಸಾಕಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಚಾಪ್ಟರ್ ನೋಡೋಣ ಯಾವ್ದಂತ. ಒಫೆನ್ಸಸ್ 6ನೇ ಟಾಪಿಕ್ ಯಾವುದು, ಒಫೆನ್ಸಸ್ ಆಫ್ false evidence and against public justice and against public justice ಅಂತ ಒಂದು ಚಾಪ್ಟರ್ ಏನಿದೆ. ಸೊ ನೀವಿದು ಫಾಲ್ಸ್ ಎವಿಡೆನ್ಸ್ ಅಥವಾ ಪಬ್ಲಿಕ್ ಜಸ್ಟಿಸ್ ಹಾಗಂತ ಒಂದು ವರ್ಡ್ಸ್ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಸುಲಭ ಆಗ್ತಾ ಹೋಗುತ್ತೆ. ಇದು ಎಷ್ಟನೇ ಚಾಪ್ಟರ್, ಸೆಕ್ಷನ್ಸ್ ಚಾಪ್ಟರ್ 11. ಇದರಲ್ಲಿ ಯಾವ ಸೆಕ್ಷನ್ ಇಂಪಾರ್ಟೆಂಟ್, ಗಿವಿಂಗ್ ಫಾಲ್ಸ್ ಎವಿಡೆನ್ಸ್ ಅಂತ ಒಂದು ಸೆಕ್ಷನ್ ಇದೆ. ಗಿವಿಂಗ್ ಫಾಲ್ಸ್ ಎವಿಡೆನ್ಸ್ ಮತ್ತೆ ಫ್ಯಾಬ್ರಿಕೇಟಿಂಗ್ ಫಾಲ್ಸ್ ಎವಿಡೆನ್ಸ್ ಅಂತಾನೂ ಇದೆ. ಗಿವಿಂಗ್ ಫಾಲ್ಸ್ ಎವಿಡೆನ್ಸ್ ಅಂತ ಯಾವ ಸೆಕ್ಷನ್, ಅದು ಸೆಕ್ಷನ್ 191. ಇನ್ನೊಂದು ಸೆಕ್ಷನ್ 192. ಓಕೆ, ಇದು ಒಂದು ಚಾಪ್ಟರ್ ಆಯ್ತು. ಹಾಗೆ ಈ ನಮ್ಮ ಒಫೆನ್ಸಸ್ ಅಗೇನ್ಸ್ಟ್ ಸೊಸೈಟಿ ವಿರುದ್ಧ ಯಾವ್ದಾದ್ರು ಅಂತ ನಾನು ನಿನ್ನೆ ಹೇಳಿದಾಗ ಇನ್ನೊಂದು ಒಂದಿದೆ, ಒಫೆನ್ಸಸ್ ಅಫೆಕ್ಟಿಂಗ್ ಪಬ್ಲಿಕ್ ಹೆಲ್ತ್, ಸೇಫ್ಟಿ, ಕನ್ವೀನಿಯನ್ಸ್ ಅಂಡ್ ಡಿಸೆನ್ಸಿ. ಆಯ್ತಾ. ಸೊ ಇದು ಯಾವುದು, ಇದು ಚಾಪ್ಟರ್ ನಂಬರ್ 14. ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಸೆಕ್ಷನ್, ರ್ಯಾಶ್ ಡ್ರೈವಿಂಗ್ ಅಂತ ಒಂದು ಬರುತ್ತೆ.
ರ್ಯಾಶ್ ಡ್ರೈವಿಂಗ್, ಅದು ಸೆಕ್ಷನ್ 279. ಓಕೆ, ಅದ್ರ ಜೊತೆ ಇನ್ನೊಂದುಂಟು ರಿಲೇಟಿಂಗ್ ಟು ಒಬ್ಸೀನ್ ಬುಕ್ಸ್ ಅಂಡ್ ಕಂಟೆಂಟ್, ಅದನ್ನ ಡಿಸ್ಪ್ಲೇ ಮಾಡೋದು ಆ ತರದೆಲ್ಲ ಇರುತ್ತಲ್ಲ, ಸೆಕ್ಷನ್ 292. ಇದು ಇಂಪಾರ್ಟೆಂಟ್ ಸೆಕ್ಷನ್ಗಳು ಈ ಚಾಪ್ಟರ್ ಅಲ್ಲಿ, ಅಥವಾ ಇಂಪಾರ್ಟೆಂಟ್ ಅಫೆನ್ಸ್ ಅಂತ ಹೇಳ್ಬೋದು. ಇಲ್ಲಿ ತನಕ ನಾವು 7th ನಾವು ನೋಡ್ಲಿಕ್ಕೆ ಹೋದ್ರೆ 5, 6, 7 3 ಅಗೇನ್ಸ್ಟ್ ಸೊಸೈಟಿ ವಿರುದ್ಧ ಯಾವ್ದಾವ್ದು ಸೊಸೈಟಿ ವಿರುದ್ಧ ಆಗುವಂತ ಅಫೆನ್ಸ್ ಗಳು ಯಾವ್ದಾವ್ದು ಅಂತ ನೋಡ್ಲಿಕ್ಕೆ ಹೋದ್ರೆ 3 ಚಾಪ್ಟರ್ ಅಲ್ಲಿ ಒಂದು 7-8 ಅಫೆನ್ಸ್ ಗಳು ಯಾವ್ದು ಅಂತ ನೋಡಿದ್ವಿ. ಸೊ ಅದು ಇಂಪಾರ್ಟೆಂಟ್. ನಾವು ಇನ್ನೂ ಇಂಪಾರ್ಟೆಂಟ್ ಇರುವಂತದ್ದು ಅಫೆನ್ಸಸ್ ಅಗೇನ್ಸ್ಟ್ ಇಂಡಿವಿಜುವಲ್ ವಿರುದ್ಧ ಯಾವ ಅಫೆನ್ಸಸ್ ಇರುತ್ತೆ, ಅದು ತುಂಬಾನೇ ಉಂಟು. ಸೊ ಆ ಲಿಸ್ಟ್ ಅನ್ನ ಕೇರ್ಫುಲ್ ಆಗಿ ಒಬ್ಸರ್ವ್ ಮಾಡಿ, ಆದ್ರೆ ಖಂಡಿತವಾಗ್ಲೂ ಬರ್ಕೊಳ್ಳಿ, ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಸೆಕ್ಷನ್ ಗಳು ಇವಲ್ಲ. ಈಗ ನಾನು ಯಾವ್ದಾದ್ರು ಹೇಳ್ತಾ ಹೋಗ್ತೇನೆ ಅಂತ ನೋಡಿ. ಅಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ, ಅಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ ಅಂತ ಇದೆ. ಎಷ್ಟನೇ ಚಾಪ್ಟರ್? ಚಾಪ್ಟರ್ 16. ಇದರಲ್ಲಿ ನಾವು ಆಲ್ರೆಡಿ ಯಾವಾಗಲೂ ಹೇಗೆ ನೋಡ್ಬೇಕಂದ್ರೆ ಒಂದು ಡೆಫಿನಿಷನ್ ಇರುತ್ತೆ ಒಂದು ಒಫೆನ್ಸ್ದು. ಓಕೆ, ಅದ್ರ ಜೊತೆ ಪನಿಷ್ಮೆಂಟ್ ಕೊಟ್ಟಿರ್ತಾರೆ ಸಪ್ರೇಟ್ ಸೆಕ್ಷನ್ಸ್ ಅಲ್ಲಿ ಯೂಶುವಲಿ. ಅದ್ರ ಜೊತೆಗೆ ಅಗ್ರವೇಟೆಡ್ ಫಾರ್ಮ್ಸ್ ಆಫ್ ಒಫೆನ್ಸಸ್ ಅಂತ ಇರುತ್ತೆ. ಸೊ ಹಾಗಿರುವಾಗ ನೀವು ಹೇಗೆ ಓದ್ಬೇಕಂದ್ರೆ ಮೇನ್ ಗೊತ್ತಿರ್ಬೇಕಾಗಿರುವಂತ ಇದು ಯಾವ ಒಂದು ಒಫೆನ್ಸ್, ಅದಕ್ಕೆ ಪನಿಷ್ಮೆಂಟ್ ಏನು ಅಂತ. ಅಗ್ರವೇಟೆಡ್ ಫಾರ್ಮ್ಸ್ ಆಫ್ ಒಫೆನ್ಸಸ್ ಅಂದ್ರೆ ತೀವ್ರತೆ, ಆ ಒಫೆನ್ಸ್ ತೀವ್ರತೆ ಜಾಸ್ತಿ ಆಗತ್ತೆ. ಡೆಡ್ಲಿ ವೆಪನ್ ಇಟ್ಕೊಂಡು ಮಾಡಿದ್ರೆ ಒಫೆನ್ಸ್ ಜಾಸ್ತಿ, ಅದೇ ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಮಾಡಿದ್ರೆ ಜಾಸ್ತಿ ಆಗತ್ತೆ, ಹೆಂಗಸರ ವಿರುದ್ಧ ಮಾಡಿದ್ರೆ ಇನ್ನೂ ಜಾಸ್ತಿ ಆಗತ್ತೆ. ಜಾಸ್ತಿ ಅಂದ್ರೆ ಏನು, ಅದ್ರ ಪನಿಷ್ಮೆಂಟ್ ಟರ್ಮ್ಸ್ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಪನಿಷ್ಮೆಂಟ್ ಮತ್ತೆ ಡೆಫಿನೇಷನ್ಗಳು ಒಂದೇ ಸೆಕ್ಷನ್ ಅಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಇಷ್ಟೊಂದು ಸೆಕ್ಷನ್ಗಳಿವೆ IPC ಅಲ್ಲಿ. ನಾವು ಏನ್ ನೋಡ್ತಾ ಹೋಗ್ತಿದ್ದೇವೆ ಈಗ, ಈ ಪಾರ್ಟ್ ಅನ್ನ ಬಿಡ್ತಾ ಇದ್ದೇವೆ. ಅಗ್ರವೇಟೆಡ್ ಫಾರ್ಮ್ಸ್ ಆಫ್ ಒಫೆನ್ಸಸ್ ಅದು ಬೇಡ ಅಂತ, ಮತ್ತೆ ಪನಿಷ್ಮೆಂಟ್ ಕೂಡ ಬಿಡ್ತಾ ಇದ್ದೇವೆ. ಮತ್ತೆ ಯಾವ್ದಾದ್ರು ಇಂಪಾರ್ಟೆಂಟ್ ಡಿಫೈನಿಂಗ್ ಸೆಕ್ಷನ್ಗಳಿವೆ, ಒಫೆನ್ಸಸ್ ಇವೆ, ಅದನ್ನ ಮಾತ್ರ ನೋಡ್ಕೊಂಡು ಅದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅದನ್ನ ನೋಡ್ತಾ ಹೋಗ್ತಿದ್ದೇವೆ. ಓಕೆ, ಸೊ ನಿಮ್ಗೆ ಹಾಗೆ ಇಷ್ಟೊಂದು ಸೆಕ್ಷನ್ಗಳಿದೆ ಅಂತ ಅನ್ಸ್ಬೋದು, ಆದ್ರೆ ಬೇರೆ ಯಾವ ಆಪ್ಷನ್ ಇಲ್ಲ. ಎಲ್ಲದೂ ಏನಂತ ನಿಮ್ಗೆ ಗೊತ್ತಿರ್ಬೇಕು. ಹಾಗಿದ್ರೆ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಯಾವುದು? ಕಲ್ಪೆಬಲ್ ಹೋಮಿಸೈಡ್, ಸೆಕ್ಷನ್ 299. ನೆಕ್ಸ್ಟ್ ಮರ್ಡರ್, ಸೆಕ್ಷನ್ 300. ಓಕೆ, ಸೊ ಇದೆರಡು ಯಾವಾಗ್ಲೂ ಅದ್ರ ಪನಿಷ್ಮೆಂಟ್ ಜಾಸ್ತಿ. ನಿಮ್ಗೆ ಇದೆಲ್ಲ ಓದ್ಲಿಕ್ಕೆ ಕಷ್ಟ ಅಂತ ಅನ್ಸಿದ್ರೆ ಯಾವ್ದು 7 yearsಗಿಂತ ಜಾಸ್ತಿ ಪನಿಷ್ಮೆಂಟ್ ಇರುತ್ತೆ ಅದು ಕೇಳುವಂಥದ್ದು ಕಮ್ಮಿ. ಯಾಕಂದ್ರೆ ಇದು ಸಿವಿಲ್ ಜಡ್ಜ್ ಮ್ಯಾಜಿಸ್ಟ್ರೇಟ್ ಎಕ್ಸಾಮ್ ಆಗಿರೋದಕ್ಕೆ 7 years ಅಥವಾ ಸಿವಿಲ್ ಜಡ್ಜ್ ಜೂರಿಸ್ಡಿಕ್ಷನ್ ಎಷ್ಟು ಮಟ್ಟಿಗೆ ಇರುತ್ತೆ ಪನಿಷ್ಮೆಂಟ್ ಮಾಡುವಂಥದ್ದು, ಆ ತರ ಒಫೆನ್ಸಸ್ ಗಳದ್ದು ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಉಳಿದಿದ್ದು ನಾವು ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಆದ್ರೆ ಹಾಗಂತ ಕಂಪ್ಲೀಟ್ ಆಗಿ ನಾವು ಇಗ್ನೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲದೂ ಕೂಡ ಗೊತ್ತಿರ್ಬೇಕು ಏನಂತ, ಒಂದು ಅಟ್ಲೀಸ್ಟ್ ಒಂದು ಗ್ಲಾನ್ಸ್ ಆದ್ರೂ ಮಾಡ್ಕೊಂಡು ಹೋಗಿ ಎಕ್ಸಾಮ್ಗಿಂತ ಮುಂಚೆ ಇದೆಲ್ಲ ಏನು ಹೇಗೆ ಅಂತ. ಓಕೆ, ಸೊ ಇದೆಲ್ಲದೂ ಕೂಡ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಬರುವಂತದ್ದು. ಆದ್ರೆ ಓದಿ. ಮರ್ಡರ್ ಮತ್ತೆ ಕಲ್ಪೆಬಲ್ ಹೋಮಿಸೈಡ್ ಅಂತೂ ಖಂಡಿತವಾಗ್ಲೂ ಓದಲೇಬೇಕು. ನಾನು ಉಳಿದ ಆಫೆನ್ಸ್ ಬಗ್ಗೆ ಹೇಳ್ತಾ ಇರೋದು, ಯಾವುದು ಹೈಯರ್ ಟರ್ಮ್ ಆಫ್ ಪನಿಷ್ಮೆಂಟ್ ಉಂಟು ಅದನ್ನೆಲ್ಲ ಬೇಕಿದ್ರೆ ಸ್ಕಿಪ್ ಮಾಡಬಹುದು. ನೆಕ್ಸ್ಟ್ ನೋಡ್ತಾ ಹೋಗೋಣ. causing death by negligence. ಈ ಒಂದು ಸೆಕ್ಷನ್ ಏನಿದೆ ಇದು ನಿಮ್ಗೆ ಮೇನ್ಸ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದ್ರದ್ದು ಪನಿಷಿಂಗ್ ಸೆಕ್ಷನ್ ಇದ್ರೆ, ಸೊ ಸೆಕ್ಷನ್ 304A ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಅಂಡ್ ಕಾಸಿಂಗ್ ಡೆತ್ ಬೈ ನೆಗ್ಲಿಜೆನ್ಸ್ ಅಂತ ಒಟ್ಟಿಗೆ ಚಾರ್ಜಸ್ ಫ್ರೇಮ್ ಆದಾಗ ಈ ಸೆಕ್ಷನ್ಗೆ ಹೆಲ್ಪ್ ಆಗುತ್ತೆ. ಅದು ಜಡ್ಜ್ಮೆಂಟ್ ರೈಟ್ಗೆ ಇದೇನಂತ ಗೊತ್ತಿರಬೇಕು. ಹಾಗೆ ಡೌರಿ ಡೆತ್ ಸೆಕ್ಷನ್ 304B ಅಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಅಟೆಂಪ್ಟ್ ಟು ಕಮಿಟ್ ಸುಸೈಡ್
commit suicide. Section 309. ಓಕೆ, ಇಲ್ಲಿ ತನಕ ನಾವು ಕೆಲವೊಂದು ಒಫೆನ್ಸಸ್ ಅಫೆಕ್ಟಿಂಗ್ ಹ್ಯೂಮನ್ ಬಾಡಿ, ಲೈಫ್ ಬಗ್ಗೆ ನೋಡಿದ್ವಿ, ಜೀವಕ್ಕೆ ಕುತ್ತು ತರುವಂತದ್ದು. ಇನ್ನು ಒಫೆನ್ಸಸ್ ಅಫೆಕ್ಟಿಂಗ್ ಹ್ಯೂಮನ್ ಬಾಡಿ ನೋಡೋಣ, ಅಂದ್ರೆ ಮನುಷ್ಯನಿಗೆ ಆಗುವಂತ, ದೇಹಕ್ಕೆ ಆಗುವಂತ ಗಾಯಗಳು ಯಾವ್ದಾದ್ರು ಅಂತ. ಅದು ಕೂಡ ಇದೇ ಚಾಪ್ಟರ್ ಅಲ್ಲಿ ಹರ್ಟ್ ಮತ್ತೆ ಗ್ರೀವಿಯಸ್ ಹರ್ಟ್. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸೆಕ್ಷನ್ಗಳು, ಹರ್ಟ್ ಅಂಡ್ ಗ್ರೀವಿಯಸ್ ಹರ್ಟ್. ನಿಮ್ಗೆ ಮೇನ್ಸ್ ಎಕ್ಸಾಮ್ಗೂ ಇಂಪಾರ್ಟೆಂಟ್, ಈ ಪ್ರಿಲಿಮ್ಸ್ ಎಕ್ಸಾಮ್ಗೂ ಇಂಪಾರ್ಟೆಂಟ್ ಆಗುತ್ತೆ. ಹರ್ಟ್ ಸೆಕ್ಷನ್ 319, ಗ್ರೀವಿಯಸ್ ಸೆಕ್ಷನ್ 320. ಅದ್ರ ಜೊತೆ ಕಾಸಿಂಗ್ ಹರ್ಟ್ ವಾಲಂಟರಿಲಿ, ಕಾಸಿಂಗ್ ಗ್ರೀವಿಯಸ್ ಹರ್ಟ್ ವಾಲಂಟರಿ, ಹಾಗಂತ ಕೂಡ ಇನ್ನೂ ಸೆಕ್ಷನ್ಗಳು ಹೇಳ್ತಾ ಹೋಗ್ತಾರೆ. ಡೆಫಿನೇಷನ್ಸ್ ಅಲ್ಲಿ ಗ್ರೀವಿಯಸ್ ಹರ್ಟ್ ಅಲ್ಲಿ ಇನ್ನೂ ಎಷ್ಟೋ ಒಂದು ಲಿಸ್ಟ್ ಇದೆ ಕೆಲವೊಂದು, ಅದೇನಂತ ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಒನ್ ಆಸಿಡ್ ಅಟ್ಯಾಕ್. ಇದೆಲ್ಲ ಅಮೆಂಡ್ಮೆಂಟ್ ಇಂದ ತಂದಿರುವಂತದ್ದು. ಆಸಿಡ್ ಅಟ್ಯಾಕ್ ಸೆಕ್ಷನ್ 326A ಅಂಡ್ ಸೆಕ್ಷನ್ 326B. ನಾನು ಇದನ್ನ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಯಾವುದೇ ಅಮೆಂಡ್ಮೆಂಟ್ ಇಂದ ಹೊಸ ಒಂದು ಅಫೆನ್ಸಸ್ ಅನ್ನ ಇನ್ಕ್ಲೂಡ್ ಮಾಡ್ತಾ ಹೋದ್ರೆ ಆ ತರ ಕ್ವಶನ್ಗಳು ಪ್ರಾಬಬಲ್ ಆಗಿರುತ್ತೆ, ಹೆಚ್ಚಾಗಿ ಕೇಳುವಂತ ಕ್ವಶನ್ಗಳು ಆಗಿರ್ತವೆ. ಸೊ ಆ ತರ ಸೆಕ್ಷನ್ಗಳ ಮೇಲೆ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕು, ಹೆಚ್ಚು ಓದ್ಕೊಂಡು ಹೋಗ್ಬೇಕು, ಅದ್ರದ್ದು ಡಿಫ್ರೆನ್ಸ್ ಬೇರೆ ಅಫೆನ್ಸ್ ಜೊತೆ ಕಂಪೇರ್ ಮಾಡಿ ನೋಡ್ಬೇಕು. ಸೊ ಆತರ ಎಲ್ಲದು ಟೆಕ್ನಿಕ್ ಅನ್ನ ನಾವು ಉಪಯೋಗಿಸ್ಕೊಳ್ಬೇಕಾಗ್ತದೆ. ಸೊ ಇದರಲ್ಲಿ ಆಸಿಡ್ ಅಟ್ಯಾಕ್ ಅನ್ನೋದು ಒಂದು ಅಫೆನ್ಸ್. ಹಾಗೆ ನೆಕ್ಸ್ಟ್ ರಾಂಗ್ಫುಲ್ ರಿಸ್ಟ್ರೇಂಟ್, ರಾಂಗ್ಫುಲ್ ಕನ್ಫೈನ್ಮೆಂಟ್. ಇದು ಈಗ ನಾನು ಒಟ್ಟೊಟ್ಟಿಗೆ ಬರೀತೇನಲ್ಲ, ಆ ತರ ಕೆಲವೊಂದ್ರದ್ದು ನೀವು ಡಿಫ್ರೆನ್ಸ್ ಕೂಡ ಗೊತ್ತಿರ್ಬೇಕು. ರಾಂಗ್ಫುಲ್ ರಿಸ್ಟ್ರೇಂಟ್, ರಾಂಗ್ಫುಲ್ ಕನ್ಫೈನ್ಮೆಂಟ್, ಸೆಕ್ಷನ್ 339, ಸೆಕ್ಷನ್ 340. ತುಂಬಾ ಸಣ್ಣ ಡಿಫ್ರೆನ್ಸ್ ಅಲ್ಲಿ ಒಂದೊಂದು ಅಫೆನ್ಸ್ ಅನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ತೇವೆ. ಸೊ ಆವಾಗ ಎಕ್ಸಾಮ್ ಅಲ್ಲಿ ಈ ಎರಡು ಆಪ್ಷನ್ ಕೊಟ್ಟು ಕೇಳ್ತಾರೆ, ಆವಾಗ ನಿಮ್ಗೆ ಆನ್ಸರ್ ಮಾಡಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಡಿಫ್ರೆನ್ಸ್ ಏನು ಅಂತ ಗೊತ್ತಿರ್ಬೇಕು. ಅದಕ್ಕೋಸ್ಕರ ನೀವು ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಿದ್ರೆ ಒಳ್ಳೇದು. ರತನ್ ಲಾಲ್ ಅಂಡ್ ಧೀರಜ್ ಲಾಲ್ ಅನ್ನೋ ಒಂದು ಬುಕ್ ಇದೆ, ಅದರಲ್ಲಿ ತುಂಬಾ ನೀಟಾಗಿ ಡಿಫೈನಿಂಗ್ ಸೆಕ್ಷನ್ ಯಾವುದು ಅಂತ ಕೊಟ್ಟು ಅದರದ್ದು ಕ್ಲಾಸಿಫಿಕೇಶನ್, ಡಿಫ್ರೆನ್ಸಿಯೇಷನ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಅಗ್ರವೇಟೆಡ್ ಫಾರ್ಮ್ಸ್ ಆಫ್ ಆಫೆನ್ಸಸ್ ಯಾವ್ದು ಅಂತ ಕೂಡ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಓದ್ಲಿಕ್ಕೆ ಸುಲಭ ಆಗ್ಬೋದು. ಅದು ಒಂದು ನಾನು ರೆಫರ್ ಮಾಡುವಂತ ಒಂದು ಬುಕ್ ಅದು. ನೆಕ್ಸ್ಟ್ ಫೋರ್ಸ್ ಮತ್ತೆ ಕ್ರಿಮಿನಲ್ ಫೋರ್ಸ್, ಅಸಾಲ್ಟ್, ಇದೆಲ್ಲ ಒಟ್ಟೊಟ್ಟಿಗೆ ಬರುವಂತಹ ಒಂದು ಅಫೆನ್ಸಸ್. ಸೊ ಸೆಕ್ಷನ್ 349, ಸೆಕ್ಷನ್ 350 ಮತ್ತೆ ಸೆಕ್ಷನ್ 351. ಓಕೆ, ಸೊ ಇಲ್ಲಿ ತನಕ ಕೆಲವೊಂದು ಅಫೆನ್ಸ್ ಗಳನ್ನ ನೋಡಿದ್ವಿ. ಇನ್ನು ಕೆಲವೊಂದು ಯಾವುದು ಈ ನಿರ್ಭಯ ಕೇಸ್ ಆಯ್ತಲ್ಲ, ಅದ್ರ ನಂತರ ಕ್ರಿಮಿನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2013 ಮೂಲಕ ತುಂಬಾ ಒಂದು ಅಫೆನ್ಸಸ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಅದು ಯಾವುದು? ದೇ ಆರ್ ನೋನ್ ಆಸ್ ಪನಿಷೇಬಲ್ ಸೆಕ್ಷುವಲ್ ಕಂಡಕ್ಟ್. ಸೊ ಅದ್ರ ಮೂಲಕ ಕೆಲವೊಂದು ಅಫೆನ್ಸಸ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಇದು ಕೂಡ ಪ್ರಾಬಬಲ್ ಕ್ವಶನ್ಗಳು. ಈ ಒಂದು ಚಾಪ್ಟರ್, ಇದು ಅದೇ ಚಾಪ್ಟರ್ ಬರುತ್ತೆ, ನಾನು ಯಾವ ಚಾಪ್ಟರ್ ಹೇಳಿದೆ ಈಗ ಅದೇ ಚಾಪ್ಟರ್ ಅಲ್ಲಿ, ಆದ್ರೆ ಕೆಲವೊಂದು ಹೊಸದಾಗಿ ಮಾಡಿರುವಂತ ಅಮೆಂಡ್ಮೆಂಟ್ಗಳು. ಸೊ ಯಾವುದು ಅಂತ ನೋಡೋಣ. ಒಂದು ಸೆಕ್ಷುವಲ್ ಹರಾಸ್ಮೆಂಟ್, ಇನ್ನೊಂದು ಯೂಸಿಂಗ್ ಅಸಾಲ್ಟ್ ಆರ್ ಕ್ರಿಮಿನಲ್ ಫೋರ್ಸ್ ಟು ವುಮನ್ with intent to disrobe, ಇದು ಒಂದು ಅಫೆನ್ಸ್. ಹಾಗೆ ವಾಯರಿಸಮ್, ಇದು ಒಂದು ಹೊಸದಾಗಿ ಇನ್ಕ್ಲೂಡ್ ಮಾಡಿರುವಂತಹ ಅಫೆನ್ಸ್, ವಾಯರಿಸಮ್. ಮತ್ತೆ ಸ್ಟಾಕಿಂಗ್, ಇದು ಕೂಡ ಒಂದು ಹೊಸ ಅಫೆನ್ಸ್. ಸೊ ಇದ್ರದ್ದು ಯಾವುದು ನಾವು ನೋಡ್ಲಿಕ್ಕೆ ಹೋದ್ರೆ ಸೆಕ್ಷನ್ 354A, ಸೆಕ್ಷನ್ 354B, ಸೆಕ್ಷನ್ 354C, ಸೆಕ್ಷನ್ 354D.
ಓಕೆ. ಹಾಗೆ ಪನಿಷಬಲ್ ಸೆಕ್ಷುವಲ್ ಕಂಡಕ್ಟ್ ಹೇಗೆ ಇನ್ಕ್ಲೂಡ್ ಮಾಡಿದ್ರು, ಹಾಗೆ ರೇಪ್ ಅದ್ರ ಬಗ್ಗೆ ಕೂಡ ಕೆಲವೊಂದನ್ನ ಇನ್ಕ್ಲೂಡ್ ಮಾಡಿದ್ದಾರೆ 376 ಇಂದ ಹಿಡಿದು. ಇನ್ನು ತುಂಬಾ ಒಂದು ಅಮೆಂಡ್ಮೆಂಟ್ಸ್ ಆಗಿದೆ. ಆದ್ರೆ ಇದು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಬರುವಂತಹ ಒಂದು ಒಫೆನ್ಸಸ್ ಆಗಿರೋದ್ರಿಂದ ಅಷ್ಟು ಕೇಳುವ ಪ್ರಾಬಬಿಲಿಟಿ ಕಮ್ಮಿ ಉಂಟು, ಆಯ್ತಾ. ಸೊ ನಾನು ಅದಕ್ಕೋಸ್ಕರ ಈ ಒಂದು 376 ಅನ್ನ ಹೇಳ್ತಾ ಇಲ್ಲ. ಹೇಳಿದ್ರೆ ಜಸ್ಟ್ 376 ಅಂತ ಹೇಳ್ತೇನೆ, ಬಿಟ್ರೆ ಅದ್ರದ್ದು ಅಗ್ರವೇಟೆಡ್ ಫಾರ್ಮ್ಸ್ ಡಿಫ್ರೆಂಟ್ ಟೈಪ್ಸ್ ಅನ್ನ ನಾನು ಹೇಳ್ತಾ ಇಲ್ಲ. ಮೇನ್ ಆಗಿ ಈ ಪನಿಷಬಲ್ ಸೆಕ್ಷುವಲ್ ಕಂಡಕ್ಟ್ ಅಂತ ಏನ್ ಬರುತ್ತೆ, ಪನಿಷ್ಮೆಂಟ್ ಕಮ್ಮಿ ಇದೆ ಇದಕ್ಕೆಲ್ಲ. ರೇಪ್ಗಿಂತ ಈ ಆಫೆನ್ಸ್ಗೆ ಪನಿಷ್ಮೆಂಟ್ ಕಮ್ಮಿ ಇದೆ. ಸೊ ಇದು ಬರುವಂತ ಚಾನ್ಸಸ್ ಉಂಟು. ಸೆಕ್ಷುವಲ್ ಹರಾಸ್ಮೆಂಟ್, ಅಸಾಲ್ಟ್ ಆರ್ ಕ್ರಿಮಿನಲ್ ಫೋರ್ಸ್ ಟು ವುಮನ್ ವಿತ್ ಇಂಟೆಂಟ್ ಟು ಡಿಸ್ರೋಬ್, ವಾಯರಿಸಮ್ ಮತ್ತೆ ಸ್ಟಾಕಿಂಗ್. ತುಂಬಾ ಇಂಪಾರ್ಟೆಂಟ್ ಸೆಕ್ಷನ್ಗಳು ಇವೆಲ್ಲ, ಇದನ್ನ ಓದ್ಕೊಳ್ಳಿ. ಇನ್ನು ನೆಕ್ಸ್ಟ್ ಆಫೆನ್ಸಸ್ ರಿಲೇಟಿಂಗ್ ಟು ಹ್ಯೂಮನ್ ಬಾಡಿನೇ ಕಿಡ್ನಾಪಿಂಗ್. ಕಿಡ್ನಾಪಿಂಗ್ ಅಲ್ಲೂ ಕಿಡ್ನಾಪಿಂಗ್ ಫ್ರಮ್ ಇಂಡಿಯಾ ಅಂತ ಇದೆ, ಫ್ರಮ್ ಇಂಡಿಯಾ, ಫ್ರಮ್ ಲಾಫುಲ್ ಗಾರ್ಡಿಯನ್ಶಿಪ್ ಅಂತಾನೂ ಇದೆ. ಇದು ಮೂರು ಏನಂತ ಗೊತ್ತಿರಬೇಕು. ಕಿಡ್ನಾಪಿಂಗ್ ಅನ್ನೋದು ಒಂದು ಸೆಕ್ಷನ್ 359 ಅಲ್ಲಿ, ಇದೆರಡು ಸೆಕ್ಷನ್ 360 ಅಲ್ಲಿ ಹೇಳುವಂತದ್ದು. ಓಕೆ. ಅದ್ರ ಜೊತೆಗೆ ಅಬ್ಡಕ್ಷನ್. ಕಿಡ್ನಾಪಿಂಗ್ ಮತ್ತೆ ಅಬ್ಡಕ್ಷನ್ ಡಿಫರೆನ್ಸ್ ಏನು ಅಂತ ತಿಳ್ಕೊಂಡಿರಿ, ಸೆಕ್ಷನ್ 362. ಅದ್ರ ಜೊತೆ ಇನ್ನೊಂದು ಹೊಸದಾಗಿ ಇನ್ಕ್ಲೂಡೆಡ್ ಮಾಡಿರುವಂತಹ ಒಂದು ಅಫೆನ್ಸ್ ಅಂದ್ರೆ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳ್ತಾರಲ್ಲ ಅದು, ಹ್ಯೂಮನ್ ಟ್ರಾಫಿಕಿಂಗ್. ಇದು ಸೆಕ್ಷನ್ 370 and 370A. ಓಕೆ. ಸೊ ಅದ್ರ ಜೊತೆಗೆ ಇನ್ನು ಸೆಕ್ಷುವಲ್ ಒಫೆನ್ಸಸ್ ಅಂತ ಏನಿದೆ, ಅದು ಜಸ್ಟ್ ಒಂದು ಏನಂತ ಸೆಕ್ಷನ್ ಯಾವುದು ಅಂತ ತಿಳ್ಕೊಳ್ಳಿ. ಡಿಜಿ ಎಕ್ಸಾಮಿಗೆ ಬರುವಂತ ಕ್ವಶನ್ಗಳು ಹೆಚ್ಚಾಗಿ ಅದೇ ರೇಪ್ ಅಂತ ಹೇಳ್ದಲ್ಲ, ರೇಪ್ ಮತ್ತೆ ಅದರದ್ದು ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಅನ್ಯಾಚುರಲ್ ಒಫೆನ್ಸ್, ಅನ್ಯಾಚುರಲ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅದೆಲ್ಲ ಇರತ್ತಲ್ಲ, ಸೊ ಅದು ಕೂಡ ಈ ಒಂದು ಚಾಪ್ಟರ್ ಅಲ್ಲಿ ಬರುವಂತದ್ದು. ಸೊ ಎಂಟೈರ್ ಚಾಪ್ಟರ್ ಅಲ್ಲಿ ನಾನೀಗ ಹೇಳಿದ ಪ್ರಕಾರ ನೋಡಿ ಇಷ್ಟು ಒಫೆನ್ಸ್ ಅಫೆಕ್ಟಿಂಗ್ ಹ್ಯೂಮನ್ ಬಾಡಿ ಆಗಿರುತ್ತೆ. ಓಕೆ. ಇನ್ನು ನೆಕ್ಸ್ಟ್ ಚಾಪ್ಟರ್ ಯಾವುದು, ಒಫೆನ್ಸಸ್ ರಿಲೇಟಿಂಗ್ ಟು ಪ್ರಾಪರ್ಟಿ. ಚಾಪ್ಟರ್ ನಂಬರ್ 17. ಈ ಒಂದು ಚಾಪ್ಟರ್ ಯಾರಿಗೆ ಇಂಟ್ರೆಸ್ಟ್ ಉಂಟು ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಚಾಪ್ಟರ್. ಓದಿದಷ್ಟು ಹೊಸ ಹೊಸ ಇಂಟರ್ಪ್ರಿಟೇಷನ್ ಬರುವಂತಹ ಚಾಪ್ಟರ್ ಇದು, ಆಫೆನ್ಸಸ್ ರಿಲೇಟಿಂಗ್ ಟು ಪ್ರಾಪರ್ಟಿ. ಸೊ ಯಾವ್ದು ಅಂತ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಥೆಫ್ಟ್, ಎಕ್ಸ್ಟಾರ್ಷನ್, ರಾಬರಿ, ಡಕಾಯಿತಿ. ಓಕೆ. ಇದೆಲ್ಲದ್ರದ್ದು ಒಂದಕ್ಕೊಂದು ಏನು ಡಿಫರೆನ್ಸ್ ಅಂತ ನೀವು ತಿಳ್ಕೊಳ್ಬೇಕು. ಥೆಫ್ಟ್, ಎಕ್ಸ್ಟಾರ್ಷನ್, ರಾಬರಿ, ಡಕಾಯಿತಿ. ಸೆಕ್ಷನ್ಸ್ ಯಾವುದು, ಸೆಕ್ಷನ್ 378, ಸೆಕ್ಷನ್ 383, ಸೆಕ್ಷನ್ 390, ಸೆಕ್ಷನ್ 391. ಓಕೆ. ಇದೆಲ್ಲದು ಒಂದಕ್ಕೊಂದು ಹೋಲಿಕೆ ಇರುವಂತ ಒಫೆನ್ಸ್ಗಳು, ಈ ಒಂದು 4 ಒಫೆನ್ಸ್ಗಳು. ನಂತರ ನೆಕ್ಸ್ಟ್ ಯಾವುದು, ಡಿಸ್ಆನೆಸ್ಟ್, misappropriation of property. ಮತ್ತೆ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್. ಸೆಕ್ಷನ್ಸ್ಗಳು ಯಾವುದು, ಸೆಕ್ಷನ್ 403, ಸೆಕ್ಷನ್ 405. ಇದ್ರಲ್ಲಿ ತುಂಬಾ ಇಲಿಸ್ಟ್ರೇಷನ್ ಕೊಟ್ಟಿದ್ದಾರೆ. ತುಂಬಾ ಕನ್ಫ್ಯೂಷನ್ ಆಗುವಂತಹ ಒಂದು ಒಫೆನ್ಸ್ಗಳು ಇದೆರಡು, ಡಿಸ್ಆನೆಸ್ಟ್, ಮಿಸ್ಅಪ್ರೋಪ್ರಿಯೇಷನ್ ಮತ್ತೆ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್. ಸೊ ಕೇರ್ಫುಲ್ ಆಗಿ ಓದ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇದು ತುಂಬಾ ಪ್ರಾಬಬಲ್ ಕ್ವಶನ್, ಚೀಟಿಂಗ್. ಓಕೆ. ಮತ್ತೆ ಚೀಟಿಂಗ್ ಬೈ ಪರ್ಸನೇಷನ್.
ಚೀಟಿಂಗ್ ಬೈ ಪರ್ಸನೇಷನ್. ಇದೆರಡು ಒಟ್ಟೊಟ್ಟಿಗೆ ಓದ್ಕೊಳ್ಳಿ, ಯಾಕೆಂದ್ರೆ ಒಂದೇ ಇದು, ಆದ್ರೆ ಸ್ವಲ್ಪ ಎಕ್ಸಾಮ್ ಅಲ್ಲಿ ಯಾವ್ದಂತ ರೆಫರ್ ಮಾಡುವಾಗ ಕೆಲಸ ಚೀಟಿಂಗ್ ಬೈ ಪರ್ಸನೇಷನ್ ಅಂತ ಒಂದು ಆನ್ಸರ್ ಮಾಡ್ಲಿಕ್ಕೆ ಇರುತ್ತೆ. ಸೊ ಆವಾಗ ಪರ್ಟಿಕ್ಯುಲರ್ ಆಗಿ ನೀವು ಚೀಟಿಂಗ್ ಅಂತ ಹೇಳ್ದೆ ಚೀಟಿಂಗ್ ಬೈ ಪರ್ಸನೇಷನ್ ಅಂತ ಹೇಳ್ಬೇಕು. ಸೊ ಸೆಕ್ಷನ್ ಚೇಂಜ್ ಆಗುತ್ತೆ, ಸೆಕ್ಷನ್ 416 ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಎರಡು ಸೆಕ್ಷನ್ಗಳು ತುಂಬಾ ಇಂಪಾರ್ಟೆಂಟ್ಗಳು ಆಗ್ತವೆ. ಆಯ್ತಾ? ನಂತರ ನೆಕ್ಸ್ಟ್ ಬರೋದು ಮಿಸ್ಚಿಫ್ ಅನ್ನೋದು. ಮಿಸ್ಚಿಫ್ ಇದು ಸೆಕ್ಷನ್ 425. ಇನ್ನು ಕೆಲವೊಂದು ಕ್ರಿಮಿನಲ್ ಟ್ರೆಸ್ಪಾಸ್ ಅಂತ ಇದೆ. ಓಕೆ, ಅದರಲ್ಲಿ ಹೇಗೆ ಅಂದ್ರೆ ಕಂಟಿನ್ಯೂಸ್ ಆಗಿ ಹೌಸ್ ಬ್ರೇಕಿಂಗ್ ಅಂತೆಲ್ಲ ಬರುತ್ತೆ. ಕಂಟಿನ್ಯೂಸ್ ಆಗಿ ಅದು ಸಣ್ಣ ಸಣ್ಣ ಲೈನ್ ಇರುವಂತಹ ಒಂದು ಸೆಕ್ಷನ್ಗಳು ಏನಂತ ಹೇಳ್ತಾ ಹೋಗ್ತಾನೆ ನೋಡಿ. ಕ್ರಿಮಿನಲ್ ಟ್ರೆಸ್ಪಾಸ್, ಹೌಸ್ ಟ್ರೆಸ್ಪಾಸ್, ಲರ್ಕಿಂಗ್ ಹೌಸ್ ಟ್ರೆಸ್ಪಾಸ್, lurking house trespass by night, house breaking ಮತ್ತೆ house breaking by night. house breaking by night ಇದೆಲ್ಲದು ಸಿಮಿಲಾರಿಟಿ ಇರುವಂತಹ ಆಫೆನ್ಸಸ್ಗಳು. ಸೆಕ್ಷನ್ ನೋಡಿ, ಸೆಕ್ಷನ್ 441 ಹೌಸ್ ಟ್ರೆಸ್ಪಾಸ್ ಗೆ ಸೆಕ್ಷನ್ 442, ಲರ್ಕಿಂಗ್ ಹೌಸ್ ಟ್ರೆಸ್ಪಾಸ್ ಗೆ ಸೆಕ್ಷನ್ 443, ಲರ್ಕಿಂಗ್ ಹೌಸ್ ಟ್ರೆಸ್ಪಾಸ್ ಬೈ ನೈಟ್ ಸೆಕ್ಷನ್ 444, ಹೌಸ್ ಬ್ರೇಕಿಂಗ್ ಸೆಕ್ಷನ್ 445 ಮತ್ತೆ ಹೌಸ್ ಬ್ರೇಕಿಂಗ್ ಬೈ ನೈಟ್ ಸೆಕ್ಷನ್ 446. ಆಯ್ತಾ? ಸೊ ಇದು ಅಗೇನ್ಸ್ಟ್ ಪ್ರಾಪರ್ಟಿ ವಿರುದ್ಧ ಏನೇನು ಉಂಟು ಅಫೆನ್ಸಸ್ ಅದನ್ನ ಹೇಳುವಂತ ಅಫೆನ್ಸಸ್ಗಳು. ಇನ್ನು ಇದೇ ಎರಡು ಇಂಪಾರ್ಟೆಂಟ್ ಮೇನ್ ಚಾಪ್ಟರ್ಸ್ ಯಾವುದು, ಅಫೆನ್ಸಸ್ ಅಫೆಕ್ಟಿಂಗ್ ಇಂಡಿವಿಜುವಲ್ಸ್ ಅಂಡ್ ಅಫೆನ್ಸಸ್ ಅಫೆಕ್ಟಿಂಗ್ ಪ್ರಾಪರ್ಟಿ. ಇನ್ನು ನೆಕ್ಸ್ಟ್ ಚಾಪ್ಟರ್ ಯಾವುದು, ಅಫೆನ್ಸಸ್ ರಿಲೇಟಿಂಗ್ ಟು ಪ್ರಾಪರ್ಟಿ and documents and marks. ಇದರಲ್ಲಿ ನಾನು ಹೇಳುವಂಥದ್ದು ಒಂದೇ ಒಂದು ಫೋರ್ಜರಿ. ಫೋರ್ಜರಿ ಏನಂತ ಗೊತ್ತಿರಬೇಕು. ಸೆಕ್ಷನ್ 463. ಚಾಪ್ಟರ್ ಯಾವುದು ಅಂದ್ರೆ ಇದು ಚಾಪ್ಟರ್ 18. ಇನ್ನು ನೆಕ್ಸ್ಟ್ ಒನ್ 10th ಟಾಪಿಕ್ ಏನು, offenses relating to marriage. Offenses relating to marriage. ಚಾಪ್ಟರ್ 20. ಇದರಲ್ಲಿ ಎರಡು offenses ಇದೆ. ಬೈಗೇಮಿ ಅಂದ್ರೆ ದ್ವಿಪತ್ನಿತ್ವ, ಎರಡು ಹೆಂಡತಿರುವಂತಹ ಒಂದು ಅಫೆನ್ಸ್, ಮತ್ತೆ ಅಡಲ್ಟ್ರಿ. ಬೈಗೇಮಿ ಅಂದ್ರೆ ಸೆಕ್ಷನ್ 494, ಅಡಲ್ಟ್ರಿಗೆ ಸೆಕ್ಷನ್ 497. 11th one cruelty by husband and ರಿಲೇಟಿವ್ಸ್ ಆಫ್ ಹಸ್ಬೆಂಡ್. ಇದು ನಾನು ಆಲ್ರೆಡಿ ಹೇಳಿದ್ದೇನೆ, ಇರೋದು ಒಂದೇ ಒಂದು ಸೆಕ್ಷನ್, ಯಾವುದು ಸೆಕ್ಷನ್ 498A. ಓಕೆ, ಇನ್ನು ನೆಕ್ಸ್ಟ್ ಚಾಪ್ಟರ್ ಯಾವುದು, ಡಿಫಮೇಷನ್ ಅನ್ನುವಂಥದ್ದು ಒಂದು ಚಾಪ್ಟರ್ ಇದೆ. ಅದರಲ್ಲಿ ಡಿಫಮೇಷನ್ ಹೇಳುವಂತದ್ದೇ ಒಂದು ಆಫೆನ್ಸ್ ಇದೆ, ಅದಕ್ಕೆ ಸರ್ಟನ್ ಎಕ್ಸೆಪ್ಷನ್ಸ್ ಇವೆ. ಸೊ ಈ ಎಕ್ಸೆಪ್ಷನ್ಸ್ ಏನು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ,
ಸೆಕ್ಷನ್ ಅದರದ್ದು ಸೆಕ್ಷನ್ 499. ಇನ್ನು ಲಾಸ್ಟ್ ಚಾಪ್ಟರ್ ನಾವು ಹೋಗೋದಂದ್ರೆ ಕ್ರಿಮಿನಲ್ ಇಂಟಿಮಿಡೇಷನ್, ಇನ್ಸಲ್ಟ್ ಅಂಡ್ ಅನಾಯನ್ಸ್ ಅಂತ ಇದೆ. ಎಷ್ಟನೇ ಸೆಕ್ಷನ್ ಚಾಪ್ಟರ್ ಇದು ಚಾಪ್ಟರ್ 22. ಇದರಲ್ಲಿ ಇಂಪಾರ್ಟೆಂಟ್ ಸೆಕ್ಷನ್ಸ್ ಯಾವುದು? ಕ್ರಿಮಿನಲ್ ಇಂಟಿಮಿಡೇಷನ್, ಬೆದರಿಕೆ ಅಂತ ಏನ್ ಹೇಳ್ತಾರೆ, ಕ್ರಿಮಿನಲ್ ಇಂಟಿಮಿಡೇಷನ್ ಸೆಕ್ಷನ್ 503. ಇನ್ನು ಇನ್ಸಲ್ಟ್ ಸೆಕ್ಷನ್ 504. ಹೆಣ್ಮಕ್ಳ ವಿರುದ್ಧ ಮಾಡುವಂಥದ್ದು ಇನ್ನು ಜಾಸ್ತಿ ಇರುತ್ತೆ, ಸೆಕ್ಷನ್ 509. ಇನ್ಸಲ್ಟ್ 2 ಸೆಕ್ಷನ್ಗಳಿವೆ. ಸೊ ಇಲ್ಲಿ ತನಕ ನಾವು ಇಷ್ಟು 13 ಟಾಪಿಕ್ಸ್ ಅಲ್ಲಿ ಅಂದ್ರೆ 13 ಚಾಪ್ಟರ್ಗಳಲ್ಲಿ ಏನ್ ನೋಡಿದ್ವಿ? ಬೇರೆ ಬೇರೆ ತರ ಒಫೆನ್ಸಸ್ಗಳು, ಅವರ ಡೆಫಿನೇಷನ್ ಸೆಕ್ಷನ್ ಯಾವುದು ಅಂತ ನೋಡಿದ್ವಿ. ಸೊ ಇದರಲ್ಲಿ ಇಷ್ಟು ಸೆಕ್ಷನ್ಗಳನ್ನು ನೀವು ಓದ್ಕೊಂಡ್ರೆ IPC ಅನ್ನೋದು ಬಹಳ ಸುಲಭ ಆಗತ್ತೆ, ಮತ್ತೆ ಡಿಫ್ರೆನ್ಸ್ ಏನಂತ ಕೂಡ ಸುಲಭವಾಗಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ನೋಡಿ ಇದನ್ನ ನಾನು ಮತ್ತೊಂದ್ಸಲ ನಿಮ್ಗೆ ಸಣ್ಣದಾಗಿ ಮಾಡಿ ತೋರಿಸ್ತೇನೆ. ನೀಟಾಗಿ ಈ ತರ ಚಾರ್ಟ್ ಮಾಡ್ಕೊಂಡು ಓದ್ತಾ ಹೋದ್ರೆ ಕನ್ಫ್ಯೂಷನ್ ಆಗೋದಿಲ್ಲ, ಯಾವ ಒಫೆನ್ಸ್ ಇಂದ ಯಾವ ಒಫೆನ್ಸ್ ಹೇಗೆ ಅಂತ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಹೇಗೆ ಕೊಡ್ತಾರೆ, ಒಫೆನ್ಸಸ್ ಕೊಡೋದಿಲ್ಲ. ಕೆಲವೊಂದ್ಸಲ ಆ ಸೆಕ್ಷನ್ ಕೊಟ್ಟು ಇದು ಯಾವ ಒಫೆನ್ಸ್ ಅಂತ ಕೇಳ್ತಾರೆ, ಆವಾಗ ನಿಮ್ಗೆ ಎರಡು ಒಂದೇ ತರ ಒಫೆನ್ಸ್ ಅಂತ ಕಾಣ್ಬೋದು. ಕೆಲವೊಂದ್ಸಲ ಕಿಡ್ನಾಪ್ ಅನ್ನೋದು ಅಬ್ಡಕ್ಷನ್ ಅಂತ ಅನ್ಸ್ಬೋದು, ಅಥವಾ ರಾಂಗ್ಫುಲ್ ರಿಸ್ಟ್ರೇನ್ ಅಂತ ಇರೋದು ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಂತ ಅನ್ಸ್ಬೋದು, ಕಲ್ಪಬಲ್ ಹೊಮಿಸೈಡ್ ಅಂತ ಇರೋದು ಮರ್ಡರ್ ಅಂತ ತಿಳ್ಕೊಳ್ಬಹುದು. ನೀವು ನಿಮ್ಮ ಪ್ರಕಾರ ನೀವು ಕರೆಕ್ಟ್ ಆನ್ಸರ್ ಮಾಡಿರ್ತೀರಿ ಅಂತ ಇರುತ್ತೆ, ಆದ್ರೆ ಆಕ್ಚುಲ್ ಆಗಿ ಸೆಕ್ಷನ್ ವೈಸ್ ಅದೇ ಡೆಫಿನೇಷನ್ಗೆ ಅದೇ ಒಂದು ಒಫೆನ್ಸ್ ಬರೀಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ತುಂಬಾ ಜಾಗ್ರತೆ ಮಾಡಿ ಯಾವ ಸೆಕ್ಷನ್ ಅಂದ್ರೆ ಸೆಕ್ಷನ್ ವರ್ಡ್ಸ್ ಏನ್ ಹೇಳುತ್ತೆ ಅಂತ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ತನಕ ನೋಡಿದ್ರಲ್ಲ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಸೆಕ್ಷನ್ ಅಂತ. ಸೊ ನನ್ನ ವಿಡಿಯೋ ವೀಕ್ಷಿಸೋದಕ್ಕೆ ಧನ್ಯವಾದಗಳು. ಹೀಗೆ ನಂದು ವಿಡಿಯೋ ನೋಡ್ತಾ ಇರಿ, ನಿಮ್ಗೆ ಬಹಳಷ್ಟು ಐಡಿಯಾಗಳನ್ನ ತಿಳಿಸ್ಕೊಡ್ತೇನೆ. ಜುಡಿಷಿಯಲ್ ಎಕ್ಸಾಮ್ ಅಥವಾ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಹೇಗೆ ಬರೀಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.